ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆನೇ ನನ್ನ ಮಗ ಟ್ರಿಪ್ಪಿಗೆ ಹೋಗ್ತಿದ್ದ. ಸೊ ಅದರಿಂದ ಒಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಅದು ಅವನದೇ ರಿಕ್ವೆಸ್ಟು, ಮಮ್ಮಿ ನಾನು ಟ್ರಿಪ್ಗೆ ಹೋಗ್ಬೇಕಾದ್ರೆ ಒಂದು ವ್ಲಾಗ್ ಮಾಡು ಅಂತ ಹೇಳಿದ್ದ. ಸೊ ಹಾಗಾಗಿ ಒಂದು ವ್ಲಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಬೆಳಗ್ಗೆನೇ ಅವನ ಕೈಲೇ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ. ನಾ ವರ್ಲ್ಡ್ ಮತ್ತೆ ಫನ್ ವರ್ಲ್ಡ್, ಸ್ನೋ ಸಿಟಿ ಮತ್ತೆ ಫನ್ ವರ್ಲ್ಡ್. ಸ್ನೋ ಸಿಟಿ ಮತ್ತೆ ಫನ್ ವರ್ಲ್ಡ್ಗೆ ಹೋಗ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನಿಗೆ ಒಂದು ಪೇರ್ ಆಫ್ ಸಾಕ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ, ಆಮೇಲೆ ಗ್ಲೌಸ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಸ್ಕೂಲ್ ಯೂನಿಫಾರ್ಮೇನೆ, ಯಾಕೆಂದರೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾರೆ, ಅದಕ್ಕೋಸ್ಕರ ಯಾವುದೇ ರೀತಿ ಕಲರ್ ಡ್ರೆಸ್ ಕೊಟ್ಟು ಕಳಿಸೋಂಗಿಲ್ಲ. ಹಾಗಾಗಿ ಯೂನಿಫಾರ್ಮೇ, ಒಂದು ಪೇರ್ ಆಫ್ ಯೂನಿಫಾರ್ಮು ಮತ್ತು ಒಂದು ಟವಲ್ಲು ಮತ್ತು 2 ವಾಟರ್ ಬಾಟಲ್ಸು. ನಾನು ನೀಚೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕವರ್ ಹಾಕಿದ್ದೀನಿ. ಆದಮೇಲೆ ಇದು ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಸಾಯಂಕಾಲ ಬರೋದು ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಕೊಟ್ಟು ಕಳಿಸ್ತಾ ಇದ್ದೀನಿ. ನಾವೇ ಬೆಳಗ್ಗೆ ಡ್ರಾಪ್ ಮಾಡಬೇಕಾಗಿತ್ತು ಸ್ಕೂಲ್ ಹತ್ರ. ಸೊ ಹಾಗಾಗಿ ಹೋಗೋಣ ಅಂದ್ಬಿಟ್ಟು 8:15ಗೆ ಕರೆಕ್ಟಾಗಿ ಹೇಳಿದ್ರು. ಸಾಯಂಕಾಲ 5:00ವರೆಗೆ ಅಂದರೆ 6 ಗಂಟೆಗೆ ಕರ್ಕೊಂಬರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಎಲ್ಲ ಮೆಸೇಜಸ್ಸಲ್ಲೇ ಎಲ್ಲ ಇನ್ಫಾರ್ಮ್ ಕೂಡ ಮಾಡಿದ್ದಾರೆ, ಮೆಸೇಜಸ್ಸು ಬಂದಿದೆ, ಹಾಗೆ ಸ್ಲಿಪ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ಆಯಿತು ಟೈಮು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ವಿ. ಆಲ್ರೆಡಿ 3 ಬಸ್ ಬಂದಿತ್ತು, ಇನ್ನೂ 2 ಬಸ್ ಬರೋದು ಬಾಕಿ ಇತ್ತು. ಸೊ ಹಾಗಾಗಿ ನಾವಲ್ಲಿ ಸುತ್ತ ಪೇರೆಂಟ್ಸ್ಗಳೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು, ಮಕ್ಕಳನ್ನೆಲ್ಲ ಬಿಟ್ಟು. ಮಕ್ಕಳನ್ನ ಆಲ್ರೆಡಿ ಸ್ಕೂಲ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವರಲ್ಲಿ ಹೇಗಿರಬೇಕು, ಯಾವ ಥರ ಇರಬೇಕು ಅಂತೆಲ್ಲ ಹೇಳ್ಕೊಡೋದಕ್ಕೆ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾವು ಆಚೆಗಡೆನೇ ಇದ್ವಿ. ನಾನೇನು ಇನ್ಫಾರ್ಮ್ ಮಾಡಿರಲಿಲ್ಲ, ನಮ್ಮ ಮನೆಯವರೇ ಕರ್ಕೊಂಬರಕ್ಕೆ ಹೋಗ್ತಿದ್ರು. ಸೊ ಅವ್ರು ಏನೂ ಹೇಳಿರಲಿಲ್ಲ. ಅದಾದಮೇಲೆ ಬಸ್ ಬಂದವು. ಪೇರೆಂಟ್ಸ್ಗಳೆಲ್ಲ ಹಾಗೇ ಅಲ್ಲೇ ಇರಿ, ಬರೋಕ್ಕೆ ಹೋಗ್ಬೇಡಿ ಅಂತೆಲ್ಲ ಹೇಳ್ತಾಯಿದ್ರು. ಅವರು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೇ ಇದ್ದರು. ಆಮೇಲೆ ನಮ್ದು ಬಂದು 2ನೇ ಬಸ್ ಆಗಿತ್ತು. ಅದರಲ್ಲೇ ಬಸ್ಗಳಲ್ಲಿ ನಂಬರ್ಸ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಇದೆ 3rd CBSE ಕ್ಲಾಸಸ್ಗೆ ಬಂದು ಅದು 2ನೇ ನಂಬರು. ಇದು ಊರ ಸೈಡಲ್ಲೆಲ್ಲ ಪೂಜೆ ಹೋಗೋ ರೀತಿಲೇ ಮಾಡ್ಕೊಂಡು ಹೋಗ್ತಾರೆ. ನಾವು ಹಳ್ಳಿ ಕಡೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಬಸ್ಗಳಿಗೆ ಹೂವು ಎಲ್ಲ ಹಾಕಿ ಬೊಟ್ಟೆಲ್ಲ ಇಟ್ಟು ಕ್ಲೀನಾಗಿ ಪೂಜೆ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಇದು ಒಂಥರ ಅದು ಒಂಥರ ನಮ್ಗೆ ತುಂಬ ಖುಷಿ ಆಯಿತು ಪೂಜೆ ಮಾಡ್ತಾಯಿದ್ದದ್ದು ನೋಡಿಬಿಟ್ಟು. ಅದಾದಮೇಲೆ ಮಕ್ಕಳನ್ನ ಹತ್ತಿಸ್ತಾ ಇದ್ದಾರೆ. ನಮ್ಮ ಕ್ಲಾಸ್ ಫಸ್ಟು ಮೋಯಿ ಕ್ಲಾಸೇ ಹತ್ತುತ್ತಾಯಿದ್ರು. ಸೊ ಅಲ್ಲಿ ಹೋಗ್ತಿದ್ದೆ ನೋಡಿ ಮೋಯಿ, ಅವನೇ ಖುಷಿ, ಸಿಕ್ಕಾಪಟ್ಟೆ ಖುಷಿ, ನಾನು ಹೋಗ್ತಾಯಿದ್ದೀನಿ ಟ್ರಿಪ್ಗೆ ಅಂತೇಳಿ. ಫಸ್ಟ್ ಟೈಮ್ ನಮ್ಮ ಜೊತೆನೇ ಎಲ್ಲೇ ಹೋದ್ರೂ ಬರ್ತಾಯಿದ್ದ. ಫಸ್ಟ್ ಟೈಮ್ ಅವನ ಒಬ್ಬನ್ನೇ ಕಳಿಸ್ತಾ ಇರೋದು ನಾವು. ಖುಷಿಯಾಗಿ ಹ್ಯಾಪಿಯಾಗಿ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಕೊಟ್ಬಿಟ್ಟು ಬಂದ್ವಿ. ಈ ದಿನದ ಬ್ಲಾಗ್ ಹೀಗಿತ್ತು. ಸೊ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.